ನಾನಿವತ್ತು ಆಲೂಗಡ್ಡೆ ಬಜ್ಜಿ ಮಾಡ್ತಾ ಇದ್ದೀನಿ. ಫಸ್ಟ್ ಆಲೂಗಡ್ಡೆನ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನನಗಿದು ಮೊದಲಿಂದಾನು ಅಭ್ಯಾಸ. ಸಿಪ್ಪೆ ತೆಗೆದ ಮೇಲೂ ಒಂದ್ಸರಿ ನಾನು ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿ ಆದ್ಮೇಲೆ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. 1 ಬೌಲ್ ಕಡಲೆ ಹಿಟ್ಟು, ಅರ್ಧ ಬೌಲ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಅರಿಶಿನ, 2 ಸ್ಪೂನ್ ಜೀರಿಗೆ ಪುಡಿ, ಚಿಟಿಕೆ ಅಡಿಗೆ ಸೋಡಾ, ಅರ್ಧ ಸ್ಪೂನ್ ಶುಂಠಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೀರನ್ನ ಹಾಕಿ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಇದಕ್ಕೆ ನೀರನ್ನ ಸೇರಿಸ್ತಾ ಕಲಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ಗಂಟಾಗುವಂತ ಚಾನ್ಸಸ್ ಇರುತ್ತೆ. ಹಿಟ್ಟು ಕಲಸುವಾಗ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ಳಿ, ಯಾಕಂದ್ರೆ ಎಷ್ಟು ನೀಟಾಗಿ ನಾವು ಅದನ್ನ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಬಜ್ಜಿ ಮಾಡಬಹುದು. ಈ ಒಂದು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು, ಎಲ್ಲೂ ಕೂಡ ಒಂದೇ ಒಂಚೂರು ಗಂಟಿಲ್ಲ. ಬಜ್ಜಿ ಮಾಡೋದಕ್ಕೆ ಎಣ್ಣೆನ ಬಿಸಿ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 2.5 ಗ್ಲಾಸ್ ಅಷ್ಟು ನಾನು ಎಣ್ಣೆನ ಹಾಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಕಾಯಿಲಿ ಅಂತ ವೇಟ್ ಮಾಡ್ತಿದ್ದೀನಿ, ಸೊ ದಟ್ ಈಸಿಯಾಗಿ ಬಜ್ಜಿ ಕರಿಬಹುದು. ಎಣ್ಣೆ ಕಾದಾದ್ಮೇಲೆ ಒಂದೊಂದೇ ಆಲೂಗಡ್ಡೆ ಸ್ಲೈಸ್ ಗಳನ್ನ ಹಿಟ್ಟೊಳಗಡೆ ಮಿಕ್ಸ್ ಮಾಡಿ ನಾನು ಎಣ್ಣೆ ಒಳಗಡೆ ಕರಿತಾ ಇದ್ದೀನಿ. ಎಣ್ಣೆ ಕಾದಿದ್ರೆ ಈಸಿಯಾಗಿ ಬೇಗನೆ ಬಜ್ಜಿ ರೆಡಿ ಆಗೋಗ್ಬಿಡುತ್ತೆ. ಲೈಟ್ ಆಗಿ ಕಂದು ಬಣ್ಣಕ್ಕೆ ತಿರುಗೋವರೆಗೂ ಮಾತ್ರ ಅದನ್ನ ಫ್ರೈ ಮಾಡಿ. ತುಂಬಾನೇ ಕ್ರಿಸ್ಪಿ ಆಗಿರುವಂತಹ ಆಲೂಗಡ್ಡೆ ಬಜ್ಜಿ ರೆಡಿ ಆಗಿದೆ.